ಸ್ಟಾಪ್ ಸ್ಕ್ರೋಲಿಂಗ್, ಸ್ವಲ್ಪ ಕೇಳಿ. ಪ್ರತಿ ವರ್ಷ ಸೂರ್ಯ ತನ್ನ ದಿಕ್ಕನ್ನೇ ಬದಲಾಯಿಸ್ತಾನೆ. ಆಧ್ಯಾತ್ಮಿಕವಾಗಿ ಅಲ್ಲ, ಪೌರಾಣಿಕವಾಗಿ ಅಲ್ಲ, ಬದಲಾಗಿ ವೈಜ್ಞಾನಿಕವಾಗಿ. ಈ ವಿಷಯ ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳ ಹಿಂದೆನೇ ಗಮನಿಸಿದರು. ಆ ಕ್ಷಣವೇ ಮಕರ ಸಂಕ್ರಾಂತಿ. ಭೂಮಿ ಎರಡು ಪ್ರಮುಖವಾದ ಚಲನೆಗಳನ್ನ ತೋರಿಸುತ್ತೆ. ಒಂದು ಭ್ರಮಣ, ಇನ್ನೊಂದು ಪರಿಭ್ರಮಣ. ಭ್ರಮಣ ಅಂದ್ರ ಭೂಮಿ ತನ್ನ ಅಕ್ಷದ ಸುತ್ತನ ಸುತ್ತುದು, ಇದರಿಂದ ಹಗಲು ಮತ್ತು ರಾತ್ರಿ ಉಂಟಾಗ್ತಾವ. ಪರಿಭ್ರಮಣ ಅಂದ್ರ ಭೂಮಿ ಸೂರ್ಯನ ಸುತ್ತ ಸುತ್ತೋದು, ಇದರಿಂದ ನಮಗೆ ಋತುಗಳು ಸಿಗ್ತಾವ. ಆದ್ರೆ ಇಲ್ಲಿ ಮುಖ್ಯವಾದ ವಿಷಯ ಏನ್ ಗೊತ್ತು? ಭೂಮಿ 23 ಡಿಗ್ರಿ ಟಿಲ್ಟ್ ಆಗಿದೆ. ತನ್ನ ಅಕ್ಷದಿಂದ 23 ಡಿಗ್ರಿ ಟಿಲ್ಟ್ ಆಗಿರೋದ್ ಕಾರಣ, ಈ ವಾಲುವಿಕೆ ಕಾರಣದಿಂದ ಭೂಮಿಯ ಉತ್ತರಾರ್ಧ ಗೋಳದಲ್ಲಿ ವರ್ಷದ ಕೆಲವು ತಿಂಗಳು ಸೂರ್ಯನ ಬೆಳಕು ಕಡಿಮೆ ಬೀಳ್ತದೆ. ಅದೇ ಯಾವಾಗಂದ್ರ ಚಳಿಗಾಲದಾಗ. ಮಕರ ಸಂಕ್ರಾಂತಿ ದಿನ ಸೂರ್ಯ ಉತ್ತರ ದಿಕ್ಕಿನ ಕಡೆಗೆ ಸಾಗುತ್ತಿರುವಂತೆ ಕಾಣ್ತೈತಿ. ಇದನ್ನೇ ನಾವು ಉತ್ತರಾಯಣ ಅಂತ ಕರಿತೀವಿ. ಈ ದಿನದಿಂದ ಹಗಲು ದೊಡ್ಡದಕ್ಕತಿ, ಸೂರ್ಯನ ಬೆಳಕು ಬಲವಾಗ್ತೈತಿ. ಈ ಹಬ್ಬ ಚಂದ್ರನ ಮೇಲೆ ಆಧಾರಿತವಲ್ಲ, ಇದು ಸೂರ್ಯನ ನಿಖರವಾದ ಸ್ಥಾನದ ಮೇಲೆ ಆಧಾರಿತ. ಈ ದಿನ ಸೂರ್ಯ ಮಕರ ರಾಶಿಯನ್ನ ಪ್ರವೇಶ ಮಾಡ್ತಾನೆ. ಅದಕ್ಕೆ ಈ ಹಬ್ಬದ ದಿನಾಂಕ ಸಾಮಾನ್ಯವಾಗಿ ಬದಲಾಗುವುದಿಲ್ಲ. ಅದು ಜನವರಿ 14ರಂದು ಬರ್ತೈತಿ. ಇದು ಒಂದು ವಿಷಯವನ್ನು ತುಂಬಾ ಸ್ಪಷ್ಟವಾಗಿ ಹೇಳ್ತೈತಿ. ಅದೇನಂದ್ರ, ಭಾರತೀಯ ಸಂಸ್ಕೃತಿ ಅಂಧನಂಬಿಕೆಯಲ್ಲ, ಅದು ನಿಖರವಾದ ಖಗೋಳ ವಿಜ್ಞಾನ. ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹ ಉತ್ತರಾಯಣ ಬರುವವರೆಗೂ ತಮ್ಮ ದೇಹವನ್ನ ತ್ಯಜಿಸಲಿಲ್ಲ. ಯಾಕಂದ್ರೆ ಉತ್ತರಾಯಣ ಕತ್ತಲೆಯ ಮೇಲೆ ಬೆಳಕು, ಅಜ್ಞಾನದ ಮೇಲೆ ಜ್ಞಾನ, ಕ್ಷಯದ ಮೇಲೆ ವೃದ್ಧಿ, ಇವುಗಳೆಲ್ಲವನ್ನ ಸಂಕೇತಿಸ್ತೈತಿ. ಮಕರ ಸಂಕ್ರಾಂತಿ ಒಂದು ಹಬ್ಬ ಮಾತ್ರ ಅಲ್ಲ, ಅದು ಒಂದು ಜೀವನ ಸಂದೇಶ. ಮಕರ ಸಂಕ್ರಾಂತಿಯಲ್ಲಿ ನಾವು ಎಳ್ಳು ಮತ್ತು ಬೆಲ್ಲನ ಬಳಸ್ತೀವಿ. ಯಾಕಂದ್ರೆ ಚಳಿಗಾಲ ಸಮಯದಾಗ ನಮ್ಮ ಚರ್ಮ ಎಲ್ಲ ಒಣಗಿ ಹೋಗಿರ್ತೈತಿ. ಸೊ ಆ ಕಾರಣಕ್ಕಾಗಿ ಈ ಎಳ್ಳು ಕೊಬ್ಬು ಮತ್ತು ಕ್ಯಾಲ್ಸಿಯಂನ ಹೊಂದಿರ್ತೈತಿ. ಅದು ಏನ್ ಮಾಡ್ತದೆ, ನಮ್ಮ ದೇಹಕ್ಕೆ ಉಷ್ಣತೆಯನ್ನ ಒದಗಿಸ್ತೈತಿ. ಬೆಲ್ಲ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ತೈತಿ. ಇದರಿಂದ ನಮಗೇನ್ ತಿಳಿಯುತ್ತೆ ಅಂದ್ರೆ, ಪ್ರತಿ ಆಚರಣೆಯಿಂದ ವೈಜ್ಞಾನಿಕ ಮತ್ತು ಜೈವಿಕ ಕಾರಣ ಐತಿ ಅನ್ನೋದು. ಮಕರ ಸಂಕ್ರಾಂತಿ ಅಂಧನಂಬಿಕೆಯಲ್ಲ, ಅದು ಭೂಮಿಯ ವಾಲುವಿಕೆ, ಸೂರ್ಯನ ಪಯಣ, ಮಾನವನ ಬುದ್ಧಿಮತ್ತೆ ಮತ್ತು ಪ್ರಕೃತಿಯೊಂದಿಗಿನ ಹೊಂದಾಣಿಕೆಯನ್ನ, ಇವೆಲ್ಲವನ್ನ ನಮ್ಗೆ ಏನ್ ಮಾಡ್ತದೆ ಅಂದ್ರೆ ಸೂಚಿಸ್ತೈತಿ. ಮಕರ ಸಂಕ್ರಾಂತಿಯಲ್ಲಿ ಹೇಗೆ ಸೂರ್ಯ ತನ್ನ ದಿಕ್ಕನ್ನ ಬದಲಾಯಿಸ್ತಾನೋ, ಅವನು ದಿಕ್ಕನ್ನ ಬದಲಾಯಿಸುವಾಗ ನಮ್ಗೊಂದು ಸಂದೇಶವನ್ನ ಕೊಟ್ಟದ್ದು. ಅದೇನಂದ್ರ, ತಾನು ದಿಕ್ಕನ್ನ ಬದಲಿಸಿರುವ ಹಾಗೆ ನಾವು ಕೂಡ ನಮ್ಮ ದಿಕ್ಕನ್ನ ಬೆಳವಣಿಗೆ ಕಡೆಗೆ ಬದಲಾಯಿಸೋಣ. ಅದೇ ಮಕರ ಸಂಕ್ರಾಂತಿಯ ನಿಜವಾದ ಅರ್ಥ.